ಆದ್ರೆ ನಾರ್ತ್ ಇಂಡಿಯಾ ಸ್ಟೈಲ್ ಅಲ್ಲಿ ಇದನ್ನ ಸೇವ್ ಟೊಮೆಟೊ ಅಂತ ಮಾಡ್ತಾರೆ. ಸೇವ್ ಟೊಮೆಟೊ ರೆಸಿಪಿ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ಮಾಡಿ ಒಮ್ಮೆ ಟ್ರೈ ಮಾಡಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾನೇ ಕಮ್ಮಿ ಸಮಯದಲ್ಲಿ ರೆಡಿ ಆಗ್ಬಿಡುತ್ತೆ. ತುಂಬಾ ರುಚಿಯಾಗಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಈಗ ನಾವು ಸೇವ್ ಟೊಮೆಟೊ ಮಾಡುವ, ಬನ್ನಿ. ಸೇವ್ ಟೊಮೆಟೊ ಮಾಡಲು ಬೇಕು ಒಳ್ಳೆ ಟೊಮೆಟೊ. ಮಾರ್ಕೆಟ್ಗೆ ಹೋಗಿ ಒಳ್ಳೆಯ ಟೊಮೆಟೊವನ್ನು ತಗೊಂಡು ಎಲ್ಲ ಪದಾರ್ಥಗಳನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿಯನ್ನಿಟ್ಟು 50 ಗ್ರಾಮ್ ಅಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ, ಸಾಸಿವೆ ಚಿಟ ಅಂದ ನಂತರ ಉದ್ದಿನ ಬೇಳೆ ಅಥವಾ ಕಡಲೆಬೇಳೆ ನಿಮ್ಮ ಹತ್ರ ಯಾವುದಿದ್ದರೆ ಅದನ್ನು ಸೇರಿಸಿ. ಬೇಳೆ ಸ್ವಲ್ಪ ಲೈಟಾಗಿ ಬ್ರೌನಿಶ್ ಬಂದ ನಂತರ ತೊಳೆದು ಒಣಗಿಸಿ ಇಟ್ಟಿರುವ ಕರಿಬೇವಿನ ಸೊಪ್ಪನ್ನು ಸೇರಿಸಿ. ಈರುಳ್ಳಿ ಸೇವಿಸುವವರು 2 ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಬೇಡ ಅನ್ನುವವರು ಬೇಡ. ಈರುಳ್ಳಿ ಒಪ್ಪುಗಳು ಕ್ಯೂಬ್ಸ್ ಆಗಿ ಕಟ್ ಮಾಡಬೇಕು. ಈಗ ಸ್ವಲ್ಪ ಮಿಕ್ಸ್ ಆರಂಭಿಸಿ. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಬಂದ ಮೇಲೆ ಹಸಿಮೆಣಸಿನಕಾಯಿ 2 ಮೆಣಸಿನಕಾಯಿಯನ್ನು ಹಾಕಿ, ನಾನು ಜಾಸ್ತಿ ಮೆಣಸಿನಕಾಯಿ ಹಾಕಿದ್ದೀನಿ, ನನಗೆ ಖಾರ ಬೇಕು, ಅದಕ್ಕೆ. ನನಗೆ ಖಾರ ಜಾಸ್ತಿ ಇಷ್ಟ ಇಲ್ಲ, ಆದರೂ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಖಾರ ಮುಂದಿದ್ದರೆ ಚಂದ. ಸೇವ್ ಟೊಮೆಟೊ ಮಾಡಲು ಪರಸಾನ್ ಇದ್ದರೆ ಚಂದ. ಮಹಾರಾಷ್ಟ್ರದಲ್ಲಿ ಪರಸಾನ್ ದೊರೆಯುತ್ತದೆ, ಅದರಲ್ಲಿ ಮಸಾಲೆ ಇರುವುದಿಲ್ಲ. ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಆದ ಮೇಲೆ 4 ಟೊಮೆಟೊವನ್ನು ಕಟ್ ಮಾಡಿ ಸೇರಿಸಿಕೊಳ್ಳುತ್ತಿದ್ದೆ. ಇದಕ್ಕೆ 4ನೇ ಮಸಾಲ ಹಾಕುವುದು. ಖಾರ ಜಾಸ್ತಿ ಬೇಕಂದರೆ ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ. ಮೆಣಸಿನ ಪುಡಿ ಬೇಡ ಅಂದರೆ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಈಗ ಸಾಂಬಾರ್ ಪುಡಿಯನ್ನು ಹಾಕುತ್ತಿದ್ದೇನೆ. 1.5 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್, 1/4 ಸ್ಪೂನ್ ಅಷ್ಟು ಅರಿಶಿಣ ಪುಡಿಯನ್ನು ಕೊಟ್ಟು ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ 5 ನಿಮಿಷದವರೆಗೆ. ತದನಂತರ ತೆಗೆದಾಗ ಈ ರೀತಿ ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಕಲಸಿಕೊಟ್ಟು ಇದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿರುವ ಬಿಸಿ ನೀರನ್ನು ಸೇರಿಸಬೇಕು. ಈಗ ಇದು ರೆಡಿಯಾಗಿದೆ. ಇಲ್ಲಿ ನೀವು ಬೇಕಾದರೆ ಬಟಾಣಿಯನ್ನ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಆಯಿತು. ಪನ್ನೀರ್ ಕಟ್ ಮಾಡಿ ಫ್ರೈ ಮಾಡಿ ಹಾಕಿದರೂ ಆಯಿತು. ಪನ್ನೀರ್ ಕಟ್ ಮಾಡಿ ಕ್ಯೂಬ್ಸ್ ಹಾಕಿದರೂ ಇದು ಪನ್ನೀರ್ಗೂ ರೆಡಿ ಆಗುತ್ತೆ. ಪನ್ನೀರ್ಗೂ ಆಯಿತು, ಮಟರ್ಗೂ ಆಯಿತು. ಈಗ ನಾವು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಚರನ್ನು ಸೇರಿಸಿದರೆ ಆಯಿತು. ಇನ್ನಷ್ಟು ನೀರನ್ನು ಕೊಟ್ಟು ಇದು ಮತ್ತೆ ಒಂದು 5 ನಿಮಿಷ ಬೇಯಲು ಮುಚ್ಚಿಡಬೇಕು. ಉಪ್ಪು ಖಾರ ಟೇಸ್ಟ್ ನೋಡಿ. ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಹಾಕಿಕೊಳ್ಳಿ, ಖಾರ ಬೇಕಾದರೆ ಸ್ವಲ್ಪ ಖಾರ ಹಾಕಿಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಡುತ್ತೇನೆ. ಕೊತ್ತಂಬರಿ ಸೊಪ್ಪು ಹೀಗೆ ಯಾಕೆ ಹಾಕಬೇಕು ಅಂದರೆ ಇದು ಬೆಂದ ಮೇಲೆ ಒಳ್ಳೆ ಘಮ ಬರುತ್ತೆ. ಈಗ ಸಿದ್ಧವಾಯಿತು. ಟೊಮಾಟೊ ಗೊಜ್ಜು ಸಿದ್ಧವಾಯಿತು. ಇದಕ್ಕೆ ನಾವು ಮಿಕ್ಚರ್ ಸೇರಿಸಿದರೆ ಪರಸಾನ ಅಂತ ಕರೆಯಬಹುದು, ಮಿಕ್ಚರ್ ಅಂತ ಕರೆಯಬಹುದು. ಮಹಾರಾಷ್ಟ್ರದಲ್ಲಿ ಪರಸಾನ ಅಂತಾರೆ. ಆ ಪರಸಾನದಲ್ಲಿ ಮಸಾಲ ಇರುವುದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಪರಸಾನ ದೊರೆಯುವುದಿಲ್ಲ. ಆದ್ದರಿಂದ ನಾನು ಓಂ ಪುಡಿ ಹಾಕ್ತಿದ್ದೇನೆ. ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು. ಚಪಾತಿ ಜೊತೆಗೆ ತಿನ್ನಬಹುದು, ಮುದ್ದೆ ಜೊತೆಗೂ ತಿನ್ನಬಹುದು, ರೈಸ್ ಜೊತೆಗೂ ತಿನ್ನಬಹುದು. ವಾರದಲ್ಲಿ ಒಮ್ಮೆ 2-3 ಸರಿ ಈ ರೀತಿ ಟ್ರೈ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು, ಕಾಮೆಂಟ್ ಕೊಟ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಂದವಾದ ಟೊಮೆಟೊ ಸೇವ್ ರೆಡಿಯಾಗಿದೆ. ಸೇವ್ ಟೊಮೆಟೊ ರೆಡಿ ಇದೆ, ತಿನ್ನಲು ಸಿದ್ಧ. ಆಹಾರದ ಜೊತೆಗೆ ಸ್ವಲ್ಪ ತರಕಾರಿಯನ್ನು ತಿನ್ನಿ. ತುಂಬ ಚೆನ್ನಾಗಿದೆ. ಈ ರೆಸಿಪಿನ ನೀವೊಮ್ಮೆ ಟ್ರೈ ಮಾಡಿ. ಟೊಮೆಟೊ ಗೊಜ್ಜು
ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ನೋಡಿ. ಈ ಮಿಕ್ಚರ್ ಇದೆಯಲ್ಲ, ಮಿಕ್ಚರು ಅದರಲ್ಲಿ ಏನು ಮಸಾಲ ಇಲ್ಲ, ಈ ಟೇಸ್ಟೇ ಮಿಕ್ಚರ್ ಒಳಗಡೆ ಬರೋದು. ಈ ಟೊಮೆಟೊ ಗೊಜ್ಜಿನ ಟೇಸ್ಟ್ ಇದೆಯಲ್ಲ, ಓಂ ಪುಡಿಲಿ ಏನು ಮಸಾಲ ಇರೋದಿಲ್ಲ, ಅದರಿಂದ ಇದು ತುಂಬ ಚೆನ್ನಾಗಿ ಮಸಾಲದಲ್ಲಿ ಬೆರೆತೋಗ್ಬಿಡುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ರೈಸ್ ಜೊತೆಗೆ, ಮುದ್ದೆ ಜೊತೆಗೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರುಚಿ. ಖಾರ ಜಾಸ್ತಿ, ನಾಟಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದರಿಂದ ಖಾರ ಜಾಸ್ತಿ. ಆ್ಯಕ್ಚುಲಿ ನಾನು ಇಷ್ಟು ಖಾರ ತಿನ್ನೋದಿಲ್ಲ. ನಾಟಿ ಮೆಣಸಿನ್ಕಾಯಿ ತುಂಬಾ ಖಾರ ಕೊಡ್ತಿದ್ದೆ. ನೀವು ಉದ್ದ ಬರುತ್ತಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ, ಅದನ್ನ ಹಾಕಿ ಒಳ್ಳೆ ರೆಸಿಪಿ. ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟ್ ಚೆನ್ನಾಗಿದೆ. ಮಕ್ಕಳು ಖುಷಿ ಪಟ್ಬಿಡ್ತಾರೆ ಈ ರೀತಿ ನೀವೇನಾದರೂ ಮಾಡಿ ಮಕ್ಕಳಿಗೆ ತಿನ್ನಿಸ್ತೆ ಅಂದರೆ.